ಶೇರ್ ಮಾರ್ಕೆಟ್ ಅಲ್ಲಿ ನಾನು 10 ಲಕ್ಷ ಹಾಕಿ ತಿಂಗಳಿಗೆ 5 ಲಕ್ಷ ಮಾಡಿದೆ ಅಂದ್ರೆ ಅವನ್ನ ಯಾರು ನಂಬಲ್ಲ. 10 ಲಕ್ಷ ಹಾಕಿ ತಿಂಗಳಿಗೆ ಒಂದು 40,000 ಮಾಡಿದೆ ಅಂದ್ರೆ ಕೋಟಿ ಕೋಟಿ ಕೊಡೋದಕ್ಕೆ ಮನೆ ಮುಂದೆ ಕ್ಯೂ ನಿಂತ್ಕೋತಾರೆ. ಶೇರ್ ಮಾರ್ಕೆಟ್ ಅಲ್ಲಿ ನೀವು ಎಷ್ಟು ಕಡಿಮೆ ರಿಸ್ಕ್ ತಗೊಳ್ತಿರೋ ಅಷ್ಟು ನಿಮ್ಗೆ ವ್ಯಾಲ್ಯೂ ಜಾಸ್ತಿ. ಎಷ್ಟು ಜಾಸ್ತಿ ರಿಸ್ಕ್ ತಗೊಳ್ತಿರೋ ನಿಮ್ಮನ್ನ ವ್ಯಾಲ್ಯೂನೇ ಮಾಡಲ್ಲ. ನಾನು ನೇಕೆಡ್ ಆಗ್ತೆ ಸರ್, ಯಾರು ರೆಸ್ಪೆಕ್ಟೇ ಕೊಡಲ್ಲ, ಸೈಡ್ಗೆ ಹೋಗೋ ಅಂತಾರೆ. ಹೆಡ್ಜಿಂಗ್ ಮಾಡಿದೆ, ಎಸ್ ದಿಸ್ ಈಸ್ ವಾಟ್ ವಿ ರಿಕ್ವೈರ್. ಇವಾಗ ಏನು ಕಾರ್ ಬೇಕಾ, ಯೂಬರ್ ಇದೆ, ಓಲಾ ಇದೆ, ಬುಕ್ ಮಾಡಿದ್ರೆ ಮನೆ ಮುಂದೆ ಬರ್ತಾರೆ, ಮೇಂಟೆನೆನ್ಸ್ ಇಲ್ಲ, ಎಷ್ಟು ಇದಿದೆ. ಬಟ್ ನಾವು ಹಂಗೆ ಯೋಚನೆ ಮಾಡಲ್ಲ. ಸೊಸೈಟಿ, ಸಮಾಜ ಏನ್ ಅನ್ಕೊಳ್ಳುತ್ತೆ, ಆ 4 ಜನ ಏನ್ ಅನ್ಕೋತಾರೆ, ಆ 4 ಜನ ನನ್ಗಿನ್ನ ಸಿಕ್ಲಿಲ್ಲ. ಸೊ ಕಡಿಮೆ ದುಡ್ಡು ಮಾಡ್ತಾ ಇದಾರೆ ಅಂದ್ರೇನು ಅವ್ರ ಆಟ ಸೇಫ್ ಆಗಿದೆ, ಜಾಸ್ತಿ ದುಡ್ಡು ಮಾಡ್ತಾ ಇದಾರೆ ಅಂದ್ರೇನು ಅವ್ರ ಆಟ ಸೇಫ್ ಆಗಿಲ್ಲ. ಈ ಒಂದು ಕತ್ತಿ ಏನಿದೆ, ಕತ್ತಿಯಿಂದ ಕೆಳಭಾಗದಲ್ಲಿ ಕೈ ಕಾಲು ಎಲ್ಲ ಇದೆ. ಕೈಯಿಂದ ಕೆಲಸ ಮಾಡ್ತೀನಿ ಅಂದ್ರೆ ಲೆಟ್ಸ್ ಸೇ ಎಲೆಕ್ಟ್ರಿಷಿಯನ್ 1,000 ರೂಪಾಯಿ ದುಡ್ಡು ಕೊಡ್ತಾರೆ, ಪ್ಲಂಬರ್, ಕಾರ್ಪೆಂಟ್ರು, ಏನಾದ್ರು ಕೆಲಸ ಮಾಡಿ ನಿಮ್ಗೆ 1,000 ರೂಪಾಯಿ ದುಡ್ಡು ಕೊಡ್ತಾರೆ. ಸೊ ಇದಕ್ಕಿಂತ ಮೇಲಕ್ಕವ್ರು ಏನಿದೆ, ತಲೆ ಇದೆ, ತಲೆಯಿಂದ ಕೆಲಸ ಮಾಡೋರಿಗೆ 1,000 ಕೋಟಿ ಮಾಡ್ತಾರೆ. ಮಕ್ಕಳು ಏನ್ ಮಾಡ್ತಾರೆ, ಪೋಗೋ ಚಾನಲ್ ಸಬ್ಸ್ಕ್ರೈಬ್ ಮಾಡು ಅಂತಾರೆ. ಇನ್ ಸ್ವಲ್ಪ ಏಜ್ ಆಗಿರೋರು ಏನ್ ಮಾಡ್ತಾರೆ, ಯಂಗ್ಸ್ಟರ್ಸ್, ಯೂತ್, ಈ ಕಾಲದ ಯೂತ್ ಕ್ರಿಕೆಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಬಟ್ ಇನ್ಯಾರು ಈ CNBC ನೋಡೋರು? ಈ ಕ್ರಿಕೆಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋ ಬದಲು ನಾವೇನಾದ್ರು CNBC ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟೊತ್ತು ಕೋಟಿಗಳಲ್ಲಿ ಇರ್ತಾ ಇತ್ತು. ಯಾರಿಗೆ ಬ್ರೈನ್ ಅಲ್ಲಿ ಕೆಲಸ ಮಾಡಕ್ ಆಸೆ ಇದೆಯೋ ಡೆಫಿನೆಟ್ಲಿ ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್. ಯಾರು ಕೈಯಲ್ಲಿ ಕಾಲಲ್ಲಿ ಕೆಲಸ ಮಾಡ್ತೀನಿ ಅಂದ್ರು ಜಸ್ಟ್ ಕಂಟಿನ್ಯೂ ವಿತ್ ದ ಫ್ಲೋ. ಸೊ ಕಡಿಮೆ ದುಡ್ಡು ಮಾಡ್ತಾ ಇದಾರೆ ಅಂದ್ರೇನು ಅವ್ರ ಆಟ ಸೇಫ್ ಆಗಿದೆ, ಜಾಸ್ತಿ ದುಡ್ಡು ಮಾಡ್ತಾ ಇದಾರೆ ಅಂದ್ರೇನು ಅವ್ರ ಆಟ ಸೇಫ್ ಆಗಿಲ್ಲ. ಸೊ ಶೇರ್ ಮಾರ್ಕೆಟ್ ಅಲ್ಲಿ ನಾನು 10 ಲಕ್ಷ ಹಾಕಿ ತಿಂಗಳಿಗೆ 5 ಲಕ್ಷ ಮಾಡಿದೆ ಅಂದ್ರೆ ಅವನ್ನ ಯಾರು ನಂಬಲ್ಲ. 10 ಲಕ್ಷ ಹಾಕಿ ತಿಂಗಳಿಗೆ ಒಂದು 40,000 ಮಾಡಿದೆ ಅಂದ್ರೆ ಕೋಟಿ ಕೋಟಿ ಕೊಡೋದಕ್ಕೆ ಮನೆ ಮುಂದೆ ಕ್ಯೂ ನಿಂತ್ಕೋತಾರೆ. ಸೊ ಮೇನ್ ಥಿಂಗ್ ಇಸ್ ರಿಸ್ಕ್ ಫ್ಯಾಕ್ಟರ್. ಶೇರ್ ಮಾರ್ಕೆಟ್ ಅಲ್ಲಿ ನೀವು ಎಷ್ಟು ಕಡಿಮೆ ರಿಸ್ಕ್ ತಗೊಳ್ತಿರೋ ಅಷ್ಟು ನಿಮ್ಗೆ ವ್ಯಾಲ್ಯೂ ಜಾಸ್ತಿ. ಎಷ್ಟು ಜಾಸ್ತಿ ರಿಸ್ಕ್ ತಗೊಳ್ತಿರೋ ನಿಮ್ಮನ್ನ ವ್ಯಾಲ್ಯೂನೇ ಮಾಡಲ್ಲ. ನಾನು ನೇಕೆಡ್ ಆಗ್ತೆ ಸರ್, ಯಾರು ರೆಸ್ಪೆಕ್ಟೇ ಕೊಡಲ್ಲ, ಸೈಡ್ಗೆ ಹೋಗೋ ಅಂತಾರೆ. ಹೆಡ್ಜಿಂಗ್ ಮಾಡಿದೆ, ಎಸ್ ದಿಸ್ ಈಸ್ ವಾಟ್ ವಿ ರಿಕ್ವೈರ್. ಇನ್ಫೋಸಿಸ್ ಕಂಪನಿ ಓನರ್ ಹತ್ರ, ಯಾರವರು, ನಮ್ಮ ಕರ್ನಾಟಕದವರು, ನಾರಾಯಣ ಮೂರ್ತಿ ಅವ್ರ ಹತ್ರ 40,000 ಕೋಟಿ ಶೇರ್ಸ್ ಇದೆ. ಇದನ್ನ ಅವರು ಪ್ಲೆಡ್ಜ್ ಮಾಡಿದ್ರೆ, ಈ ಶೇರ್ಸ್ ನ ಪ್ಲೆಡ್ಜ್ ಮಾಡಿದ್ರೆ ಅವ್ರಿಗೆ ಎಷ್ಟು ದುಡ್ಡು ಬರ್ಬೋದು ಏನು ಯೋಚನೆ ಮಾಡಿ. ಆಲ್ಮೋಸ್ಟ್ 32,000 ಕೋಟಿ ಬರ್ತದೆ. ಅದರಲ್ಲಿ ಪ್ಲೆಡ್ಜ್ ಮಾಡ್ಬಿಟ್ಟು ಬರೀ 1% ದುಡಿದ್ರು ತಿಂಗಳಿಗೆ ಎಷ್ಟು ದುಡಿಬೋದು ಅವ್ರು? 1% ದುಡಿದ್ರು ಎಷ್ಟು ಬರುತ್ತೆ? 400 ಕೋಟಿ ಬರುತ್ತೆ ತಿಂಗಳಿಗೆ. ಸುಮ್ಮನೆ ಶೇರ್ಸ್ ಅನ್ನ ಪ್ಲೆಡ್ಜ್ ಮಾಡ್ಬಿಟ್ಟು ದೂರ ಕಾಲು ಪುಟ್ಟನ್ನ ಸೆಲ್ ಮಾಡಿದ್ರು ತಿಂಗಳಿಗೆ 400 ಕೋಟಿ ಮಾಡ್ಬೋದು. ಸೊ ದಿಸ್ ಈಸ್ ಹೌ ರಿಚ್ ಪೀಪಲ್ ಕ್ಯಾನ್ ಮೇಕ್ ಮನಿ ವೆರಿ ಈಸಿಲಿ. ಬಟ್ ಅವ್ರು ತಿಂಗಳಿಗೆ 400 ಕೋಟಿ ಲೆಕ್ಕನೇ ಇಲ್ಲ, ಈಸಿಲಿ ಮಾಡ್ತಾರೆ. ನಾವು ಏನಾದ್ರು ಮಾಡೋಕ್ಕಾಗುತ್ತಾ? 400 ಕೋಟಿನೇ ಮಾಡೋಕ್ಕಾಗಲ್ಲ ಈ 400 ಕೋಟಿಯಲ್ಲಿ. ಸೊ ಅದರಿಂದ ಏನು, ದ ಮೇನ್ ಥಿಂಗ್ ಈಸ್ ಅಸೆಟ್ ಅನ್ನ ನಾವು ಬಿಲ್ಡ್ ಮಾಡ್ಕೊಂಡ್ರೆ, ಯಾವ ತರ ಅಸೆಟ್ ಬಿಲ್ಡ್ ಮಾಡ್ಬೇಕಂದ್ರೆ ಆ ಅಸೆಟ್ ಇಂದ ನಿಮ್ಗೆ ರೆಂಟ್ ಬರ್ಬೇಕು. ಆ ತರ ಅಸೆಟ್ ಅನ್ನ ಬಿಲ್ಡ್ ಮಾಡಿ, ರೆಂಟ್ ಅಂದ್ರೆ ಏನು, ಒಂದು ಸೆಕೆಂಡ್ರಿ ಇನ್ಕಮ್ ಬರ್ಬೇಕು. ಯಾವ ಅಸೆಟ್ ಅಲ್ಲಿ ನಿಮ್ಗೆ ಇನ್ಕಮ್ ಬರಲ್ಲ ಆ ಅಸೆಟ್ ಮೇಲೆ ದುಡ್ಡು ಹಾಕ್ಬೇಡಿ. ಲೆಟ್ಸೆ ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರು, ನಾನು ಕಾರ್ ತಗೊಂಡೆ, ಏನಾಯ್ತು, ಮುಗೀತು ಅಲ್ಲಿಗೆ ಜರ್ನಿ. ಇವಾಗ ಏನು ಕಾರ್ ಬೇಕಾ, ಯೂಬರ್ ಇದೆ, ಓಲಾ ಇದೆ, ಬುಕ್ ಮಾಡಿದ್ರೆ ಮನೆ ಮುಂದೆ ಬರ್ತಾರೆ, ಮೇಂಟೆನೆನ್ಸ್ ಇಲ್ಲ, ಎಷ್ಟು ಇದಿದೆ. ಬಟ್ ನಾವು ಹಂಗೆ ಯೋಚನೆ ಮಾಡಲ್ಲ. ಸೊಸೈಟಿ, ಸಮಾಜ ಏನ್ ಅನ್ಕೊಳ್ಳುತ್ತೆ, ಆ 4 ಜನ ಏನ್ ಅನ್ಕೋತಾರೆ, ಆ 4 ಜನ ನನ್ಗಿನ್ನ ಸಿಕ್ಲಿಲ್ಲ, ಹೊಡೆಯೋಣ ಅಂದ್ರೆ ಸಿಗ್ತಾ ಇಲ್ಲ. 4 ಜನ ಏನ್ ಅನ್ಕೋತಾರೆ, ಆ 4 ಜನ ಹೆಂಗ್ ಅನ್ಕೋತಾರೆ ನಮ್ಮ ಬಗ್ಗೆ. 4 ಜನದ ಬಗ್ಗೆ ನೀವು ಯೋಚನೆ ಮಾಡಿದ್ರೆ, ನೀವು ಊಟ ಮಾಡಿದ್ರು ತಿನ್ಬಿಟ್ಟ ಅಂತಾರೆ, ಸುಮ್ಮನೆ ಉಪವಾಸ ಇದ್ರೆ ಇವ್ನು ಯಾಕೋ ಪೇಷಂಟ್ ಅಂತಾರೆ, ಸಣ್ಣ ಇದ್ರೆ ಒಂದಂತಾರೆ, ದಪ್ಪ ಇದ್ರೆ ಇನ್ನೊಂದಂತಾರೆ, ಒಂದಂತಾರೆ. ಸೊ 4 ಜನದ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ಯಾವತ್ತೂ ನೀವು ಹ್ಯಾಪಿಯಾಗಂತೂ ಇರಲ್ಲ. ನಿಮ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ನಿಮ್ಗೆ ಏನ್ ಅನ್ಸುತ್ತೋ, ಇದೊಂದು ಜೀವನ ಸಿಕ್ಕಿದೆ, ನೀವು ಏನೇನು ಮಾಡ್ಬೇಕಂತಿದ್ರೋ ಮಾಡಿ. ಬಿಕಾಸ್ ಒನ್ ಫೈನ್ ಡೇ ಸೊ ಎಲ್ಲರೂ ಈ ಭೂಮಿ ಬಿಟ್ಟು ಹೋಗ್ಬೇಕಾಗತ್ತೆ. ಅದರಿಂದ ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕತ್ತಿ ಏನಿದೆ, ಕತ್ತಿಯಿಂದ ಕೆಳಭಾಗದಲ್ಲಿ ಕೈ ಕಾಲು ಎಲ್ಲ ಇದೆ. ಕೈಯಿಂದ ಕೆಲಸ ಮಾಡ್ತೀನಿ ಅಂದ್ರೆ ಲೆಟ್ಸ್ ಸೇ ಎಲೆಕ್ಟ್ರಿಷಿಯನ್ 1,000 ರೂಪಾಯಿ ದುಡ್ಡು ಕೊಡ್ತಾರೆ, ಪ್ಲಂಬರ್, ಕಾರ್ಪೆಂಟ್ರು, ಏನಾದ್ರು ಕೆಲಸ ಮಾಡಿ ನಿಮ್ಗೆ 1,000 ರೂಪಾಯಿ ದುಡ್ಡು ಕೊಡ್ತಾರೆ.
ಈ ಕತ್ತಿಂದ ಮೇಲ್ಗಡೆ ಏನಿದೆ, ಬಾಯಿ ಇದೆ, ಬಾಯಿಯಿಂದ ಮಾತಾಡಿದ್ರೆ ಕೋಟಿ ಕೊಡ್ತಾರೆ. ಸೊ ಕಣ್ಣಿದೆ, ತಲೆ ಇದೆ. ಸೊ ಇದಕ್ಕಿಂತ ಮೇಲ್ಕೋರ್ ಏನಿದೆ, ತಲೆ ಇದೆ. ತಲೆಯಿಂದ ಕೆಲಸ ಮಾಡೋರಿಗೆ 1000 ಕೋಟಿ ಮಾಡ್ತಾರೆ. ಸೊ ಅದು ಕತ್ತಿಂದ ಕೆಳಗಡೆ ಇರೋ ಪಾರ್ಟ್ಸ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀರ ಅಂದ್ರೆ ಬರೀ 1000 ರೂಪಾಯಿ 500 ರೂಪಾಯಿ ಇಷ್ಟೇ. ಕತ್ತಿಂದ ಮೇಲ್ಗಡೆ ಇರೋ ಪಾರ್ಟ್ಸ್, ಮಾತಾಡೋದು, ಕೇಳಿಸ್ಕೊಳ್ಳೋದು, ಕಣ್ ದೃಷ್ಟಿ, ಒಂದು ಶೂಟ್ ಮಾಡಿದ್ರೆ ಗೋಲ್ಡ್ ಮೆಡಲ್ ಅಥ್ಲೆಟಿಕ್ಸ್. ಸೊ ಕತ್ತಿಂದ ಮೇಲ್ಗಡೆ ಇರೋ ಪಾರ್ಟ್ಸ್ ಅಲ್ಲಿ ನಾವು ಏನ್ ಕೆಲಸ ಮಾಡ್ತೀವೋ, ಎಕ್ಸ್ಪೆಷಲಿ ಮೆದುಳಿಂದ ಕೆಲಸ ಮಾಡಿದ್ರೆ ಮಾತ್ರನೇ ನಾವು ಕೋಟಿಗಳು ಸಂಪಾದನೆ ಮಾಡ್ಬೋದು. ಆ ತರ ಒಂದು ವಿದ್ಯೆನೇ ಷೇರು ಮಾರುಕಟ್ಟೆ. ಸೊ ಯಾರಿಗೆ ಬ್ರೈನ್ ಅಲ್ಲಿ ಕೆಲಸ ಮಾಡಕ್ ಆಸೆ ಇದೆಯೋ ಡೆಫಿನೆಟ್ಲಿ ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್. ಯಾರು ಕೈಯಲ್ಲಿ ಕಾಲಲ್ಲಿ ಕೆಲಸ ಮಾಡ್ತೀನಂದ್ರು ಜಸ್ಟ್ ಕಂಟಿನ್ಯೂ ವಿತ್ ದ ಫ್ಲೋ. ಸೊ ಡೆಫಿನೆಟ್ಲಿ ಅದನ್ನ ಯೋಚನೆ ಮಾಡಿ. ನಾನು ಅದನ್ನ ಕೇಳಿ ನಾನೇ ಶಾಕ್ ಆಗಿದೆ. ಇಟ್ಸ್ ರಿಯಾಲಿಟಿ. ಸೊ ಇವತ್ತು ಆಪಲ್ ಕಂಪನಿ 1000 ಕೋಟಿ ಮಾಡ್ತಾ ಇದಾರೆ. ಅಂಡ್ ನೋಡಿ, ಮುಖೇಶ್ ಅಂಬಾನಿ ಲಕ್ಷಾಂತರ ಕೋಟಿ ದುಡ್ಡು ಮಾಡ್ತಾರೆ. ಅವ್ರಿಗೆ ಕೈಯಲ್ಲಿ ಕಂಪ್ಯೂಟರ್ ಸಹ ಅವ್ರು ಐ ಡೋಂಟ್ ನೋ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರುತ್ತಾ ಇಲ್ಲ ಗೊತ್ತಿಲ್ಲ. ಸೊ ಕರೆಕ್ಟಾಗಿ ಏನ್ ಬರುತ್ತೋ ಗೊತ್ತಿಲ್ಲ. ಬಟ್ ದೇ ಹ್ಯಾವ್ ಮನಿ. ದುಡ್ಡು ಇಟ್ಕೊಂಡು, ಬುದ್ಧಿವಂತಿಕೆ ಇಟ್ಕೊಂಡು, ಪ್ರಪಂಚ ಜ್ಞಾನ ಇಟ್ಕೊಂಡು ಅವ್ರು ಬೆಳೀತಾ ಇದ್ದಾರೆ. ನಿಮ್ ಪ್ರಪಂಚ ಜ್ಞಾನ ಗೊತ್ತಾಗ್ಬಿಟ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ ಅಬೌಟ್ ಕರೆಂಟ್ ಅಫೇರ್ಸ್. ಪ್ರತಿದಿನ ಪ್ರಪಂಚದಲ್ಲಿ ಏನಾಯ್ತು, ಎಲ್ಲಿ ಬಾಂಬ್ ಇತ್ತು, ಏನು, ಪ್ರತಿಯೊಂದು ಓದೋದಕ್ಕೆ ನೀವು CNBC ಅಂತ ಅಪ್ಲಿಕೇಶನ್ ಇದೆ, CNBC ಅಪ್ಲಿಕೇಶನ್ ಇದೆ, ಮನಿ ಕಂಟ್ರೋಲ್ ಅಪ್ಲಿಕೇಶನ್ ಇದೆ, ಮಿಂಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಎಲ್ಲದರಲ್ಲೂ ಇನ್ಫಾರ್ಮೇಶನ್ ಬರುತ್ತೆ. ಮನಿ ಕಂಟ್ರೋಲ್ ಐ ಥಿಂಕ್ ನಿಮ್ಮ ಹತ್ರ ಇದೆ ಅನ್ಸುತ್ತೆ. ET ನ್ಯೂಸ್ ಅಂತ, ಅದೇ ಎಕನಾಮಿಕ್ ಟೈಮ್ಸ್ ನ್ಯೂಸ್, ಅದ್ರದ್ದೊಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿ. ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಟಿವಿ ಇದ್ರೆ ಅಟ್ಲೀಸ್ಟ್ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಗೆ ನೀವೇನಾದ್ರು ಫ್ರೀ ಇದ್ರೆ ಒಂದು ಪ್ರೋಗ್ರಾಮ್ ಬರುತ್ತೆ CNBC ಅಲ್ಲಿ, CNBC TV 18. ಯೂಶಲಿ ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ತೇವೆ, ಮಕ್ಕಳು ಏನ್ ಮಾಡ್ತಾರೆ, ಪೋಗೋ ಚಾನಲ್ ಸಬ್ಸ್ಕ್ರೈಬ್ ಮಾಡು ಅಂತಾರೆ. ಇನ್ ಸ್ವಲ್ಪ ಏಜ್ ಆಗಿರೋರು ಏನ್ ಮಾಡ್ತಾರೆ, ಯಂಗ್ಸ್ಟರ್ಸ್, ಈ ಕಾಲದ ಯೂತ್ ಕ್ರಿಕೆಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಬಟ್ ಇನ್ಯಾರು ಈ CNBC ನೋಡೋರು? ಈ ಕ್ರಿಕೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಬದಲು ನಾವೇನಾದ್ರು CNBC ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟೊತ್ತು ಕೋಟಿಗಳಲ್ಲಿ ಇರ್ತಾ ಇತ್ತು. ಸೊ ನಾವು ನಮ್ಮ ಮಕ್ಕಳಿಗೆ ವಾಟ್ ಈಸ್ ಮನಿ ಬಗ್ಗೆ ಹೇಳ್ಕೊಡ್ಬೇಕು, ದುಡ್ಡಿನ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ದುಡ್ಡು ಹೆಂಗ್ ವರ್ಕ್ ಆಗತ್ತ ಅಂತ ಗೊತ್ತಾಗ್ಬಿಟ್ರೆ, ದುಡ್ಡನ್ನ ಕರೆಕ್ಟಾಗಿ ವರ್ಕ್ ಮಾಡಿಸಿದ್ರೆ ನಾವು ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಅದು 2 days ಅಲ್ಲಿ ಪ್ರೂವ್ ಆಗಿದ್ಯಾ? ದ ಮೋಸ್ಟ್ ಪವರ್ಫುಲ್ ಥಿಂಗ್ ಈಸ್ ಮನಿ. ದುಡ್ಡನ್ನ ನೀವು ಮ್ಯಾನೇಜ್ ಮಾಡಕ್ ಕಲ್ತ್ರೆ ಡೆಫಿನೆಟ್ಲಿ ನೀವು ಎಲ್ಲಾನು ಮ್ಯಾನೇಜ್ ಮಾಡೋದು. ಬಿಕಾಸ್ 90% ಆಫ್ ದ ಪ್ರಾಬ್ಲಮ್ಸ್ ಈಸ್ ಸಾಲ್ವ್ಡ್ ವಿತ್ ಮನಿ. ಅದರಿಂದ ದುಡ್ಡನ್ನ ಚೆನ್ನಾಗಿ ಸಂಪಾದನೆ ಮಾಡಿ ಶೇರ್ ಮಾರ್ಕೆಟ್ ಎಲ್ಲರಿಗೂ ಆಕಾಶ ನೋಡೋದಕ್ಕೆ ಏನಂತೆ ನೂಕುನುಗ್ಳು. ಎಲ್ಲಾರ್ದು ಶೇರ್ ಮಾರ್ಕೆಟ್, ನಂದು ಅಲ್ಲ, ನಿಮ್ದು ಅಲ್ಲ, ಎಲ್ಲಾರ್ದು ಮಾರ್ಕೆಟ್. ಎಲ್ಲಾರು ದುಡ್ಡು ಮಾಡ್ಲಿ ಅಂತಾನೆ TD ಅಕಾಡೆಮಿ 350 ದಿನಗಳು ಸಹ ಒಂದು ದಿವಸ ನಾವು ಬಾಕ್ಲಾಕಲ್ಲ. ರೇರೆಸ್ಟ್ ಅಲ್ಲಿ ನಮ್ಮ ಅಕಾಡೆಮಿ ಮುಚ್ಚೋದು. 350 ದಿವಸ ನಮ್ಮ ಎಲ್ಲಾ ಬ್ರಾಂಚ್ಗಳು ಸಹ ಓಪನ್ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಓಪನ್ ಇರುತ್ತೆ. ನಾನು ಯಾವತ್ತೂ ಮರೆಯಲ್ಲ ಸರ್. ಆದರೆ ಆ ವಿದ್ಯೆ ಇದೆಯಲ್ಲ, ಆ ವಿದ್ಯೆಯಿಂದ ನನ್ನ ಬಡತನವನ್ನು ಏನು ತೊಲಗಿಸೋ ಒಂದು ವಿದ್ಯೆ ನನಗೆ ಕೊಟ್ಟಿದ್ದಾರೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಸರ್. ಇಷ್ಟು ಮಾತ್ರ ನಾನು ಹೇಳ್ತೀನಿ ಸರ್. ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಮನೋಜ್ ಸರ್ಗೆ ಇನ್ನೂ ಹೆಚ್ಚು ನಮ್ಮಂಥ ವಿದ್ಯಾರ್ಥಿಗಳು ಬಡ ಕುಟುಂಬದಲ್ಲಿ ಇದ್ದಂಥ ಸ್ಯಾಲ್ರಿದಲ್ಲಿ ಏನು ಇವತ್ತಿನ ದಿನಕ್ಕೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸುಮಾರು ನಾನು ಒಂದು 10 ಇಯರ್ಸಿಂದನೂ ಒಂದು 25,000 ಅರ್ನ್ ಮಾಡ್ತಾ ಇದ್ದೀನಿ. ಬಟ್ ಆ 25,000 ಇನ್ಫ್ಲೇಷನ್ನು ಒಳಗಡೆ ಹೋಗ್ಬಿಟ್ಟು ಅದರಿಂದ ನಾನು ಆಚೆ ಬರೋಕ್ಕಾಗ್ತಾಯಿಲ್ಲ ಸರ್. ಸೊ ಇದೊಂದು ನನಗೆ ಕಾರಣ ಇದೆ. ಇಲ್ಲಿ ಬರಬೇಕಾದ್ರೆ ಒಂದು ಇನ್ಫ್ಲೇಷನ್ ಬೀಟ್ ಮಾಡಬೇಕನ್ನೋ ಒಂದು ಏಮ್ ಇದೆ. ಅದು ಮುಂದಿನ ಒಂದು 5-6 ವರ್ಷಗಳಲ್ಲಿ ನಾನು ಮಾಡ್ತೀನಿ ಅನ್ನೋ ಒಂದು ಹೋಪ್ ನನ್ನ ಹತ್ರ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು TD ಅಕಾಡೆಮಿ. ಹಲೋ ಸರ್, ನನ್ನ ಹೆಸರು ಮೊಹಮ್ಮದ್ ಅಂತ. ಇಲ್ಲೇ ಕುರುಬರಳ್ಳಿ ನಮ್ಮನೆ. TD ಅಕಾಡೆಮಿ ತುಂಬ ಚೆನ್ನಾಗಿದೆ. ತುಂಬ ಬೇರೆ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಾನು ಚೆಕ್ ಮಾಡಿದೆ, ಆದರೆ ಇವ್ರದ್ದು ರಿವ್ಯೂ ಚೆನ್ನಾಗಿತ್ತು. ಮತ್ತು ಮನೋಜ್ ಸರ್ ಕ್ಲಾಸು, ಅವರು ಬೇರೆ ಫ್ಯಾಕಲ್ಟಿ ಎಲ್ಲ ಇದ್ದಾರಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಇನ್ನೊಂದು ಮಾತು ಹೇಳೋಕ್ಕೆ ಬಯಸ್ತೀನಿ ನಾನು, ಏನಂದರೆ ಹಂಗೆ ಮೆಡಿಕಲ್ ಇದ್ರಲ್ಲಿ ಹೇಳ್ತಾರೆ ಸೆಲ್ಫ್ ಮೆಡಿಕೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ.
ಅದೇ ಥರ ಸೆಲ್ಫ್ ಟ್ರೇಡಿಂಗ್ ಈಸ್ ಇಂಜೂರಿಯಸ್ ಟು ವೆಲ್ತ್ ಆ್ಯಂಡ್ ಹೆಲ್ತ್ ಎರಡಕ್ಕೂ. ಕಲ್ತು ಮಾಡಿದ್ರೆ ತುಂಬ ಒಳ್ಳೆಯದು, ಕಲ್ತಂಗೆ ಮಾಡಿದ್ರೆ ಖಂಡಿತ ಲಾಸ್ ಆಗೇ ಆಗುತ್ತೆ. ಯೂಟ್ಯೂಬ್ ಯೂನಿವರ್ಸಿಟಿ ನೋಡಿ ಯಾರು ಉದ್ಧಾರ ಆಗಲ್ಲ, ಆಗೋದು ಇಲ್ಲ. ಟಿ ಡಿ ಅಕಾಡೆಮಿಗೆ ಬನ್ನಿ, ಕಲೀರಿ. ಸ್ಪೆಷಲಿ ನಮ್ಮ ಮುಸ್ಲಿಂ ಕಮ್ಯುನಿಟಿಗೂ ನಾನು ಹೇಳಕ್ಕೆ ಬಯಸ್ತೀನಿ, ಬನ್ನಿ ಕರೀರಿ. ನಮ್ಮ ಕಮ್ಯುನಿಟಿ ಇದನ್ನು ಏನು ಅಂದ್ಕೊಂಡಿದ್ದಾನಂದರೆ ಶೇರ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗ್, ಜವನಪ್ಪು ಅಂತ ಹೇಳ್ತಾರೆ. ಗ್ಯಾಮ್ಲಿಂಗ್ ಏನಿಲ್ಲ, ಗ್ಯಾಮ್ಲಿಂಗ್ ಇದೆ ಅದರಲ್ಲಿ. ಆಪ್ಷನ್, ಫ್ಯೂಚರ್ಸ್ ಅದೆಲ್ಲ ಮಾಡಿದ್ರೆ ಗ್ಯಾಮ್ಲಿಂಗ್. ಈಕ್ವಿಟಿ ಮಾಡಿ, ನೀವು ಕಲ್ತು ಈಕ್ವಿಟಿ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಗ್ರೋತ್ ಇದೆ, ನಾವು ಕಲಿಬೇಕು, ನಮ್ಮ ಮಕ್ಕಳಿಗೂ ಕಲಿಸ್ಬೇಕು. ನಾನು ಇದು ಹೇಳಿ ಪ್ಲೀಸ್. ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ, ಥ್ಯಾಂಕ್ ಯು ಮನೋಜ್ ಸರ್. ಟಿ ಡಿ ಅಕಾಡೆಮಿ 3 ದಿವಸ ತುಂಬ ಚೆನ್ನಾಗಿ ಕೋಚ್ ಮಾಡಿದ್ರು ಮನೋಜ್ ಸಾರು. ಏನೂ ಗೊತ್ತಿಲ್ಲದೆ ಟ್ರೇಡ್ ಮಾಡ್ತಾ ಇದ್ದೆ. ಈಗ 3 ದಿವಸ ಕ್ಲಾಸ್ ಬಂದು ಒಂದು ನಂಬಿಕೆ ಬಂದಿದೆ ದುಡ್ಡು ಮಾಡ್ಬೋದು ಅಂತ. ತುಂಬ ಚೆನ್ನಾಗಿ ಹೇಳ್ಕೊಡ್ರು 3 ದಿವಸ ಕ್ಲಾಸು. ನನಗೆ ತುಂಬ ಖುಷಿ ಆಗ್ತಿದೆ, ನಾನು ದುಡ್ಡು ಮಾಡ್ಬೋದು, ನಾನು ಶ್ರೀಮಂತ ಆಗ್ಬೋದು ಅನ್ನೋ ನಂಬಿಕೆ ಬಂದಿದೆ. ಈ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಟ್ರೇಡಿಂಗ್ ಅಂದರೆ ಹೆದರ್ತಾ ಇದ್ವಿ, ಯಾವ ರೀತಿ ಆಪ್ಷನ್ಸ್ ಟ್ರೇಡಿಂಗ್, ಅದರ ಫೀಚರ್ಸ್ ಯಾವ ರೀತಿ ಮಾಡಬೇಕು ಏನು ಅಂತ. ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಶೇರ್ ಮಾರ್ಕೆಟ್ ಅಂದರೆ ಭಯ ಬೀಳೋದು ಬೇಡ, ನಾಲೆಡ್ಜ್ ಇದ್ದರೆ ಮಾತ್ರ ಚೆನ್ನಾಗಿ ದುಡ್ಡು ಮಾಡ್ಬೋದು ನಾವು ಅಂದ್ಬಿಟ್ಟು ಇದರಿಂದನೇ ಗೊತ್ತಾಗುತ್ತೆ. ಥ್ಯಾಂಕ್ ಯು. 4-5 ವರ್ಷದಿಂದ ಟ್ರೇಡ್ ಮಾಡ್ತಾ ಇದ್ದೀವಿ. ಸೊ ಬಟ್ ನಮ್ಗೆ ಏನಂದರೆ ಕಾನ್ಫಿಡೆನ್ಸ್ ಇರಲಿಲ್ಲ. ಒಂದು ಕೆಲವು ಡೌಟ್ಸ್ ಎಲ್ಲ ಇತ್ತು. ಟಿ ಡಿಗೆ ಬಂದ ನಂತರ ನಮ್ಗೆ ಏನಾಗಿದೆ ಅಂದರೆ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಕಾನ್ಫಿಡೆನ್ಸ್ ಬಂದಿದೆ, ಮಾರ್ಕೆಟಲ್ಲಿ ಅರ್ನ್ ಮಾಡ್ಬೋದು, ಗೇನ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಟಿ ಡಿ. ನನ್ನ ಹೆಸರು ಸುಮಂತ್ ಅಂತ. ಆಲ್ಮೋಸ್ಟ್ 3 to 4 ಇಯರ್ಸಿಂದ ಟ್ರೇಡಿಂಗ್ ಮಾಡ್ತಿದ್ದೆ. ಬಟ್ ಟ್ರೇಡಿಂಗ್ ಹೆಂಗಂತಂದರೆ ನಾನು ಓನಾಗಿ ಕಲ್ತ್ಬಿಟ್ಟು ಯೂಟ್ಯೂಬ್ ನೋಡಿ ಮಾಡ್ತಿದ್ದೆ. ಬಟ್ ಇಲ್ಲಿ ನಾ ಏನು 3 ವರ್ಷ ಯೂಟ್ಯೂಬ್ ನೋಡಿದೇನು ಕಲ್ತಿದ್ದೆ, ಆಲ್ಮೋಸ್ಟ್ ಅದಕ್ಕಿಂತ ಹೆಚ್ಚಿಗೆ. ಸೊ ಇಲ್ಲಿ ಟಿ ಡಿ ಅಕಾಡೆಮಿಯಲ್ಲಿ 3 days ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಇವರು ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು, ಸ್ಟಾಕ್ಸ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ತುಂಬ ಚೆನ್ನಾಗಿದೆ. ನಾವು ಕೊಡೋ ದುಡ್ಡು ಇದು ಏನೂ ಅಲ್ಲ. ಸೊ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಇದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಸೊ ಎಲ್ರಿಗೂ ಬೇರೆಯವ್ರಿಗೂ ರೆಕಮೆಂಡ್ ಕೂಡ ಮಾಡ್ತೀನಿ ಟಿ ಡಿ ಅಕಾಡೆಮಿನ. ಸೊ ಥ್ಯಾಂಕ್ ಯು. ನನ್ನ ಹೆಸರು ರವಿಕುಮಾರ್ ಅಂತ ಸರ್. ನಮ್ಮ ಪ್ರಾಪರು ಬಳ್ಳಾರಿ ಸರ್. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ. ನಾನು 4 ಇಯರ್ಸಿಂದನೂ ಯೂಟ್ಯೂಬಲ್ಲಿ ಇದು ಸಬ್ಸ್ಕ್ರಿಪ್ಷನ್ ಆಗಿದೆ ಸರ್. ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಏನೋ ಒಂದು ವೀಡಿಯೋಸ್ ನೋಡಿದಾಗ ಟ್ರೇಡಿಂಗ್ ಮಾಡಬೇಕು ಇರುತ್ತೆ, ಹಂಗೆ ಅಂತ ನಮಗೂ ಫೀಲ್ ಆಗ್ತಿತ್ತು. ಆದರೆ ಟ್ರೇಡಿಂಗ್ ನಾವು ಮಾಡಬೇಕಾದಾಗ ಒಂದು ನಾಲೆಡ್ಜ್ ಬೇಕು ಅಂಥೇಳಿ ನನಗೂ ಇದಾದಾಗ 4 ಇಯರ್ಸಿಂದನೂ ನಾನು ವೀಡಿಯೋ ನೋಡ್ಕೊಂಡೇ ಇದು ಮಾಡ್ತಿದ್ದೆ ಸರ್. ನನ್ನ ಫ್ರೆಂಡ್ಸ್ ಎಲ್ಲನೂ ಟ್ರೇಡಿಂಗ್ ಮಾಡ್ತಿದ್ರು ಸರ್. ಯಾವ ಥರ ಅಂದರೆ ನೇಕೆಡ್ ಆಪ್ಷನ್ಸು ಹಿಂಗೆ ಈ ಥರ ಎಲ್ಲ ಮಾಡ್ತಿದ್ರು. ಈ ಎಡ್ಜಿಂಗ್ ಎಲ್ಲ ನಾವು ಬರ್ತಾ ಇದ್ದಿದ್ದಿಲ್ಲ. ಆಮೇಲೆ ಈ ಥರ ನಾನು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಈ ಕೋರ್ಸ್ಗೆ ಜಾಯ್ನ್ ಆಗಿ ಸ್ವಲ್ಪ ನಾಲೆಡ್ಜ್ ಕಲ್ತಿದ್ದೀನಿ ಸರ್. ಇದರಲ್ಲಿ ಒಂಚೂರು ಫ್ಯಾಸಿವ್ ಇನ್ಕಮ್ ಮಾಡ್ಬೋದು ಅಂತೇಳಿ ಒಂದು ಕಾನ್ಫಿಡೆಂಟ್ ಬಂದಿದೆ ಸರ್. ಸುರೇಶ್ ಅಂತ ತಿಪ್ಟೂರಿಂದ ಬಂದಿರೋದು. ಆ್ಯಕ್ಚುಲಿ ನಾನು ಲಾಕ್ಡೌನ್ ಆದಾಗ, ಲಾಕ್ಡೌನಲ್ಲಿ ಕೆಲಸ ಕಮ್ಮಿ ಇದ್ದಾಗ ಅಬ್ಸರ್ವ್ ಮಾಡ್ತಿದ್ದೆ. ಟ್ರೇಡಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು, ಆದರೆ ವಿದ್ಯೆ ಸರಿಯಾಗಿ ಗೊತ್ತಿರಲಿಲ್ಲ, ಹೇಳ್ಕೊಡೋರಿಲ್ಲ. ಅಲ್ಲೆಲ್ಲ ಕೇಳಿದಾಗ ಲೋಕಲಲ್ಲಿ ದುಡ್ಡು ಕಳ್ಕೊಂಡ್ರೆ ಜಾಸ್ತಿ. ಯಾಕೆಂದರೆ ಅವರಿಗೆ ಟ್ರೇಡಿಂಗ್ ಬಗ್ಗೆ ಶಿಕ್ಷಣದ ಕೊರತೆ ಇತ್ತು, ಹಂಗಾಗಿ ದುಡ್ಡು ಕಳ್ಕೊಂಡ್ರು. ಅವ್ರ ಮಾತುಗಳು ಕೇಳ್ಕೊಂಡು ನಾವು ಈ ಕೋರ್ಸ್ ತೊಗೊಳೋದಕ್ಕೆ ತುಂಬ ಲೇಟ್ ಮಾಡಿದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಈ ಕೋರ್ಸ್ ತೊಗೊಂಡು ಸ್ವಲ್ಪ ತಿಳ್ಕೊಂಡ್ಮೇಲೆ ಅನ್ನಿಸ್ತಾ ಇದೆ, ಇನ್ನೂ ತಿಳ್ಕೊಂಡು ಅದನ್ನು ನಾವು ಟ್ರೇಡಿಂಗಿಗೆ ಅಳವಡಿಸ್ಕೊಂಡ್ರೆ ಇದರಲ್ಲಿ ಸಕ್ಸಸ್ ಆಗ್ಬೋದು ಅಂತ ನಂಬಿಕೆ, ಭರವಸೆ ಎರಡೂ ಬಂದಿದೆ. ಥ್ಯಾಂಕ್ ಯು. ಅಂತ ಬಾದಾಮಿಲಿಂದ ಬಂದೀನಿ. ಮೊದಲು ಇಕ್ವಿಟಿನಲ್ಲಿ ಟ್ರೇಡ್ ಮಾಡ್ತಿದ್ದೀನಿ ಸರ್. ನಾನು ಆಪ್ಷನ್ ಬಗ್ಗೆ ನಾಲೆಜ್ ಇದ್ದಿಲ್ಲ. ಟಿ ಡಿ ಅಕಾಡೆಮಿಗೆ ಬಂದು ನಾನು 3 ದಿವಸ ಆಪ್ಷನ್ ಬಗ್ಗೆ ತಿಳ್ಕೊಂಡು ಸಮಗ್ರವಾಗಿ ಮಾಹಿತಿ ಕೊಟ್ಟೆ ಸರ್ ನಮ್ಮ ಮನೋಜ್ ಸರ್. ಇವರು ಮನೋಜ್ ಸರ್ ಟೀಮ್ ಹೆಂಗೈತೆ ಅಂದರೆ ಕೈ ಹಿಡಿದು ಎಲ್ಲರನ್ನೂ ಮೆಂಟರ್ಶಿಪ್ಪನ್ನು ನಮಗೆ ಸಮಗ್ರವಾದ ಜ್ಞಾನ ಕೊಡ್ತಾರೆ ಸರ್ ಅವರು. ಆಮ್ಯಾಗ ಕರ್ನಾಟಕದಲ್ಲಿ ಇಂಥ ಸಂಸ್ಥೆಗಳು ಬೆಳಿಬೇಕು ಸರ್. ಇವರು 100 ಸಂಸ್ಥೆಗಳನ್ನು ತೆಗೆದು ನಮ್ಮ ಕರ್ನಾಟಕ ತುಂಬ ಆಗಲಿ ಅಂತ ನಾನು ಆಶಿಸ್ತೇನೆ ಸರ್. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ಬನಶಂಕರಿಯಿಂದ ಬಂದಿದ್ದೇನೆ. ಬಹುಶಃ ನಾನು ಜೀವಮಾನದಲ್ಲಿ ಇದುವರೆಗೂ ಏನು ಕಳ್ಕೊಂಡಿದ್ದೀನೋ ಅದನ್ನೆಲ್ಲವನ್ನು ಕೂಡ ಪಡಿಬಲ್ಲೆ ಅನ್ನುವಂಥ ವಿಶ್ವಾಸ ಈ 3 ದಿನಗಳಲ್ಲಿ ಟಿ ಡಿ ಅಕಾಡೆಮಿಯಲ್ಲಿ ಬಂದ ಮೇಲೆ ನನಗೆ ವಿಶ್ವಾಸ ಮೂಡ್ತಾ ಇದೆ. ಅದು ವಿಶೇಷವಾಗಿ ನಾನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ವೀಕ್ ಇದ್ದೆ. ನಾನು ಇದುವರೆಗೂ ಏನು ಸಂಪಾದನೆ ಮಾಡಿದ್ದೀನಿ ಅದನ್ನೇನು ಉಳಿದಿಲ್ಲ ಇವತ್ತು. ಅದಕ್ಕೆ ಮುಖ್ಯವಾಗಿ ನಾನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗಿದೆ ಅನ್ನುವಂಥದ್ದು. ವಿಶೇಷವಾಗಿ ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಬಹುಶಃ ನಾನು ಇಷ್ಟು ದಿನಗಳಲ್ಲಿ ಏನು ಕಳ್ಕೊಂಡಿದ್ದೇನೆ, ಇನ್ನು ಇರುವಂಥ ದಿನಗಳಲ್ಲಿ ಅದನ್ನು ನಾನು ಗಳಿಸಬಲ್ಲೆ, ಸಂಪಾದನೆ ಮಾಡಬಲ್ಲೆ ಅನ್ನುವಂಥ ವಿಶ್ವಾಸವನ್ನು ಟಿ ಡಿ ಅಕಾಡೆಮಿ ನನಗೆ ಮೂಡಿಸಿದೆ. ನನ್ನ ಹೆಸರು ದರ್ಶನ ಅಂತ. ನಾನು ಹಾಸನಿಂದ ಬಂದಿದ್ದೀನಿ. ನನಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು, ಬಟ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾವ್ದು ತೊಗೋಬೇಕು ಸ್ಟಾಕು, ಯಾವ್ದು ತೊಗೋಬಾರ್ದು, ಮತ್ತು ಆಪ್ಷನ್ ಟ್ರೇಡಿಂಗಲ್ಲಿ ಯಾವ ಸ್ಟ್ರಾಟಜಿ ಬೆಸ್ಟು ಅವೆಲ್ಲ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಈಗಿರೋ ಇಷ್ಟು ನಾಲೆಡ್ಜಿಗೆ ಈಗ ನಾನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೂ ಅಡಿಷನಲ್ ಆಗಿ ಏನಾರ ನಾಲೆಡ್ಜ್ ಇದ್ದರೆ ಟಿ ಡಿ ಅಕಾಡೆಮಿಯಿಂದ ಹೆಲ್ಪ್ ಕೂಡ ಮಾಡ್ತಾರೆ. ಸೊ ಇದು ಹೆಲ್ಪ್ಫುಲ್.
ನಮಸ್ಕಾರ, ನನ್ನ ಹೆಸರು ಅಯಾಸ್ ಖಾನ್ ಅಂತ. ನಾನು MG ರೋಡಿಂದ ಬಂದಿದ್ದೀನಿ. ನಾನು ಸಾಕಷ್ಟು ವರ್ಷದಿಂದ ಈ ಶೇರ್ ಮಾರ್ಕೆಟ್ನ ನೋಡ್ತಾ ಬಂದಿದ್ದೀನಿ, ಬಟ್ ಧೈರ್ಯ ಸಾಲ್ತಿರ್ಲಿಲ್ಲ ನಮಗೆ. ಅದೊಂದು ಬೇಸ್ ಆಗಿ ಒಂದು ಗುರು ಬೇಕಾಗಿತ್ತು. ಇಲ್ಲಿ ಬಂದಮೇಲೆ ನನಗೇನಿಸ್ತು, ನಾವು ತುಂಬ ಹಿಂದೆ ಉಳಿದ್ಬಿಟ್ಟಿದ್ದೀವಿ ಅಂತ. ಒಂದು 10 ವರ್ಷನೋ 20 ವರ್ಷದ ಹಿಂದೆ ಬರಬೇಕು, ಅಟ್ಲೀಸ್ಟ್ ಒಂದು 2 ವರ್ಷ ಹಿಂದೆ ಆದರೂ ಬರಬೇಕಾಗಿತ್ತು ಅಂತ. ಇಲ್ಲಿ ಬಂದಮೇಲೆ ನನಗೆ ಒಂದು ಕ್ಲಾರಿಟಿ ಸಿಕ್ತು, ಏನು ಮಾಡ್ಬೋದು, ಯಾವ ಟೈಪ್ ಆಗ್ಬೋದು, ಧೈರ್ಯವಾಗಿ ಮುನ್ನೋಗ್ಬೋದು ಅಂತ. ಇನ್ನೂ ಮುಂದೆ ಬೇರೆ ಕ್ಲಾಸ್ಗಳು ಸೇರಬೇಕು. ಇದನ್ನ ಅರ್ಥ ಕ್ಲೀನಾಗಿ ನನ್ನ ತಲೆಗೆ ಹೋದ್ಮೇಲೆ ಇನ್ನೂ ರಿವಿಷನ್ ಮಾಡಿಕೊಂಡು ಪ್ರಾಕ್ಟಿಕಲ್ ಮಾಡಿಕೊಂಡು ಹೋದ್ಮೇಲೆ ಇನ್ನೂ ಕ್ಲಾಸಿಗೆ ಸೇರ್ಕೋಬೇಕು, ಇದರಲ್ಲೇ ಮುಂದುವರಿಬೇಕು ಅಂತ ತುಂಬ ಆಸೆ ಇದೆ. ತುಂಬ ಥ್ಯಾಂಕ್ಸ್ ಸರ್. ನನ್ನ ಹೆಸರು ಮಹೇಶ್, ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಬಂದು ಅಗ್ರಿಕಲ್ಚರ್ ಫಾರ್ಮರು. ಇದ್ರ ಬಗ್ಗೆ ಐಡಿಯಾ ಜಾಸ್ತಿ ಇರಲಿಲ್ಲ, ಯೂಟ್ಯೂಬಲ್ಲಿ ನೋಡೋದ್ಮೇಲೆ ಗೊತ್ತಾಯಿತು. ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ಇದ್ದಿದ್ದು ಮೈಂಡ್ಸೆಟ್ ಬಂದು ಇದನ್ನು ಕಲಿಯೋಣ, ದುಡ್ಡು ಅರ್ನ್ ಮಾಡೋಣ ಅಂತ ಮಾತ್ರ ಇತ್ತು. ಇಲ್ಲಿ ಬಂದು ಈ 3 days ಟ್ರೈನಿಂಗ್ ಆದಮೇಲೆ ಇದನ್ನು ನಾನು ನಾಲೆಜ್ನ ಗೈನ್ ಮಾಡಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ನನ್ನ ಮಕ್ಕಳಿಗೆಲ್ಲ ಇದನ್ನು ತಿಳಿಸ್ಕೊಟ್ಟು ಅವ್ರು ಬೇಸಿಕ್ಕಿಂದ ಬರುವಾಗಲೇ ಈ TD ನಾಲೆಜ್ ಮೀನ್ಸ್ ಈ ಶೇರ್ ಮಾರ್ಕೆಟ್ ನಾಲೆಜ್ ಸಮೇತ ಅವರು ಗ್ರೋ ಅಪ್ ಆಗಬೇಕು. ವಾಟ್ ಎವರ್ ದೇ ವಿಲ್ ಡೂ, ಇಟ್ಸ್ ನಾಟ್ ಅ ಪ್ರಾಬ್ಲಮ್, ದೇ ಹ್ಯಾವ್ ಟು ಕಂಟಿನ್ಯೂ, ದಿಸ್ ಇಸ್ ಲೈಕ್ ಅ ಪ್ಯಾಷನ್. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು ಅಂತ ನನ್ನ ಇಂಟೆನ್ಷನ್. ನಾನು ಕಲಿತಾ ಇದ್ದೀನಿ, ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. Hi, my name is Harshini. So I have come from Bangalore. Actually I just finished my second PU and starting my degree. So I just wanted a change and I came, but then I got to know that there is more to learn in life, especially when it comes to trading and all, and especially TD Academy has taught me many things, like education, knowledge, many other outside knowledges. So it's very good, and I want this to be our family legacy. So I want this to have this knowledge to my sister also, so that she will provide the knowledge to her friends or her cousins and all. So it was a new thing I learned, and I am very impressed that I'm very lucky to be here at this time. This is the correct age for me to do all these things. So thank you TD Academy. ಧನ್ಯವಾದಗಳು TD ಅಕಾಡೆಮಿಗೆ. ಆ್ಯಕ್ಚುಲಿ ನಾನು ಇದೇ ರೋಡಲ್ಲಿ 1000 ಸಲ ಓಡಾಡೋದು ಈ TD ಅಕಾಡೆಮಿನ ನೋಡಿರಲಿಲ್ಲ, ಗುರುತಿಸಲಿಲ್ಲ. ಬಟ್ ನನ್ನೊಬ್ಬ ಕಸಿನ್ನು TD ಅಕಾಡೆಮಿ ಇಲ್ಲೇ ಇದೆ ಅಂತ ಹೇಳಿದಾಗ ಬುಧವಾರ ಬಂದು ಎನ್ಕ್ವೈರಿ ಮಾಡಿದೆ. ಬಟ್ ಆಮೇಲೆ ತಿರ್ಗಾ ಶುಕ್ರವಾರನೇ ಕ್ಲಾಸಸ್ ಸ್ಟಾರ್ಟ್ ಅಂತ ಹೇಳಿದ್ರು. ಬಟ್ ಅದಕ್ಕೆ ಬರೋಕ್ಕೆ ಮುಂಚೆನೂ ಈ ಶೇರ್ ಮಾರ್ಕೆಟ್ ಅಂದರೆ ಏನೋ ಒಂಥರ ದುಡ್ಡು ಹಾಕಿದ್ರೆ ಹೋಯ್ತು ಅನ್ನೋ ಭಯ ಎಲ್ರಿಗೂ ಇರುತ್ತೆ, ಅದು ನಮಗೂ ಇತ್ತು. ಬಟ್ ಭಾಳ ರಿಸ್ಕ್ನ ಬಿಟ್ಟು ಯಾವ ಥರ ನೀವು ಕಡಿಮೆ ರಿಸ್ಕ್ ತೊಗೊಂಡು ಕಡಿಮೆ ಲಾಸ್ನ ಇದರಲ್ಲಿ ನಿಮ್ಮನ್ನ ಸ್ಟೇಬಲ್ ಆಗಿರೋದಕ್ಕೆ ಅದನ್ನು ತುಂಬ ಮಾರ್ಗದರ್ಶನ ನೀಡಿದ್ದಾರೆ ಮನೋಜ್ ಸರ್. ಮತ್ತು ಇದರಿಂದ ದುಡ್ಡು ಕಳ್ಕೊಳ್ಳೋದಕ್ಕಿಂತ ಕಡಿಮೆ ಲಾಸಲ್ಲಿ ಹೇಗೆ ನಾವು ದುಡ್ಡು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಈ ಕಳೆದ 3 ದಿನದಲ್ಲಿ. ಥ್ಯಾಂಕ್ಸ್ ಟು TD ಅಕಾಡೆಮಿ. ನನ್ನ ಹೆಸರು ನವೀನ್ ಅಂದ್ಬಿಟ್ಟು, ನಾನು ತುಮಕೂರಿಂದ ಬರ್ತಿದ್ದೀನಿ ಇಲ್ಲಿಗೆ. ಸೊ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೆ. ಸೊ ನಾನು ಆಪ್ಷನ್ಸ್ ಮತ್ತು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದೆ. ಸೊ ನಾನು ಏನು ಅಂದ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿ ನಾನು ಕಲ್ತ್ಕೊತಿದ್ದೆ. ಸೊ ಹೆಂಗೆ ಅಂತ ನಾನು ಅಪ್ಲೈ ಮಾಡಿ ಸ್ವಲ್ಪ ಲಾಸಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೇ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು TD ಅಕಾಡೆಮಿ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದು. ಸೊ ಅದಾದಮೇಲೆ ಇಲ್ಲಿ ಕ್ಲಾಸಿಗೆ ಬಂದಮೇಲೆ ಯಾವ ಥರ ಇರುತ್ತೆ ನಾಲೆಡ್ಜ್ ಅಂದರೆ ಏನು, ಅಂದರೆ ಟ್ರೇಡಿಂಗ್ ಅಂದರೆ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ ಕರೆಕ್ಟಾಗಿ. ಸೊ ನಾವು ಇನ್ಮೇಲೆ ಮಾಡ್ಬೋದು ಅಂತ ನಂಬಿದ್ದೀನಿ. ಥ್ಯಾಂಕ್ಸ್ ಫಾರ್ TD ಅಕಾಡೆಮಿ. ಹಲೋ ಸರ್, ನನ್ನ ಹೆಸರು ಕಾವ್ಯ ಅಂತ ಹೇಳ್ಬಿಟ್ಟು ನಾನು TD ಅಕಾಡೆಮಿಯಲ್ಲಿ 3 ಡೇಸಿಂದ ವರ್ಕ್ಶಾಪ್ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬಂದಾಗ 0 ನಾಲೆಜ್ ಇತ್ತು. ಈಗ ಎಷ್ಟು ತೊಗೊಂಡು ಹೋಗ್ತಿದ್ದೀನಿ ಅಂದರೆ ನನ್ನ ಕೈಲಿ ಎಷ್ಟು ಸಾಧ್ಯ 3 ಡೇಸ್ ಅಷ್ಟು ನಾನು ನಾಲೆಜ್ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಮೇಯ್ನಾಗಿ ಹೆಣ್ಮಕ್ಳಿಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ 5000 10,000 ರುಪೀಸ್ ಇಯರ್ಲಿ ನಾವು ಚೀಟಿ ಕಟ್ತೀವಿ. ಸೊ ಆ ಚೀಟಿ ಕಟ್ಟೋ ಬದಲು ನಾವು ಈ ಟ್ರೇಡಿಂಗ್ ಹಾಕಿದ್ರೆ ತುಂಬ ಯೂಸ್ ಆಗುತ್ತೆ. ಜೊತೆಗೆ ಇನ್ ಫ್ಯೂಚರಲ್ಲಿ ಮಕ್ಕಳು ಬಂದು ಅಮ್ಮನ ನೋಡಿ ತುಂಬ ಕಲಿತಾರೆ. ಸೊ ನಾವು ಈಗ ಟ್ರೇಡಿಂಗ್ ಬಂದರೆ ಆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಸೊ ಸರ್ದು ಡ್ರೀಮ್ ಅಂತ ಹೇಳ್ತೀವಿ ಡಿಜಿಟಲ್ ಇಂಡಿಯಾ ಮಾಡೋದು, ಅದು ವಿತಿನ್ ಫ್ಯೂ ಇಯರ್ಸಲ್ಲಿ ಬೇಕಾದ್ರೆ ಆಗುತ್ತೆ ಸರ್. ಸೊ ಎಲ್ಲ ಹೆಣ್ಮಕ್ಳು ಕಲಿಯಬೇಕು ಅಂತ ನಾನು ಇಷ್ಟ. ನನ್ನ ಹೆಸರು ಅಭಿಷೇಕ್ ಅಂತ, ನಾನು ಶಿವಮೊಗ್ಗದಿಂದ ಬಂದಿರೋದು. ನನ್ನ ವಯಸ್ಸು 20 ವರ್ಷ. ನಾ ಇಲ್ಲಿ ಬರ್ತಾ ಏನಂತ ಅಂದ್ಕೊಂಡಿದ್ದೆ, ಬಿಡು ಎಲ್ಲರೂ ಜನರಲ್ಲಾಗಿ ಏನು ಬೇಸಿಕ್ಸಾಗಿ ಹೇಳ್ಕೊಡ್ತಾರೋ ಅಷ್ಟೇ ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡೋದು, ಅದನ್ನು ಹೆಂಗೆ ಗ್ರೋತ್ ಮಾಡೋದು ಅನ್ನೋದು ಸಮೇತ ಹೇಳ್ಕೊಡ್ತಾರೆ. ಈ 3 ದಿನ ಕ್ಲಾಸ್ ಒಳಗಡೆ ಎಲ್ಲದು ಫುಲ್ಲು ಹೆಂಗಂದರೆ ಎಲ್ಲದು ಇಂಪಾರ್ಟೆಂಟಾಗಿ ಹೇಳಿದ್ದಾರೆ. ನಿಮ್ಮ ಮನಿನ ಹೆಂಗೆ ಗ್ರೋತ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಚೆನ್ನಾಗಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬೆಟರ್ ನೀವು ಬಂದು ಒಂದ್ಸಲ ಜಾಯ್ನ್ ಆಗಿ ಎಕ್ಸ್ಪೀರಿಯನ್ಸ್ ಪಡೀರಿ.
ಶೇರ್ ಮಾರುಕಟ್ಟೆ ಬಗ್ಗೆ ತುಂಬ ಕಡೆ ಇಂಗ್ಲೀಷಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಜೊತೆಗೆ ಫೀಸು ಕೂಡ ಜಾಸ್ತಿ ಇರುತ್ತೆ. ಟಿ ಡಿ ಅಕಾಡೆಮಿಲಿ ತುಂಬ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿ ಇಲ್ಲಿ ಅರ್ಥ ಆಗೋ ರೀತಿಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಣ ಗಳಿಸೋದು ಹೇಗೆ, ಹೂಡಿಕೆ ಮಾಡೋದು ಹೇಗೆ, ಕೋಟಿನ ಹೇಗೆ ಗಳಿಸ್ಬೋದು ಅಂತೇಳಿ ತುಂಬ ಚೆನ್ನಾಗಿ ಕನ್ನಡದಲ್ಲಿ ವಿಸ್ತಾರವಾಗಿ ಹೇಳ್ಕೊಡ್ತಾರೆ. ಆದ್ದರಿಂದ ಆಸಕ್ತಿ ಇರೋರು ಎಲ್ಲರೂ ಬಂದು ಕಲಿತು ತಾವು ಕೂಡ ಫೈನಾನ್ಷಿಯಲ್ ಫ್ರೀಡಮ್ನ ಪಡ್ಕೋಬೋದು, ಹೆಚ್ಚು ಹೆಚ್ಚು ಹಣನ ಗಳಿಸ್ಬೋದು, ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, ಆರ್ಥಿಕತೆಗೆ ಕೊಡುಗೆನ ಕೊಡ್ಬೋದು. ಟಿ ಡಿ ಅಕಾಡೆಮಿ ಕೂಡ ಇದ್ರ ಮುಖಾಂತರ ಸಮಾಜ ಸೇವೆ ಕೂಡ ಮಾಡ್ತಿದೆ. ಆದ್ದರಿಂದ ಹೆಚ್ಚು ಹೆಚ್ಚು ಜನ ಭಾಗವಹಿಸಿ ಕಲಿಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ನಾನು. ದುಡ್ಡು ಕೊಡುವಂಥ ಕಾನ್ಫಿಡೆನ್ಸು ಯಾವ ರಿಲೇಷನ್ನು ಕೊಡೋದಿಲ್ಲ, ಯಾವ ಫ್ರೆಂಡ್ಸು ಕೊಡೋದಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಅದು ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಆ ದುಡ್ಡು ಮಾಡೋದು ಹೇಗೆ ಅನ್ನೋದು ಟಿ ಡಿ ಅಕಾಡೆಮಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದೆ. ಇದು ಪ್ರತಿಯೊಬ್ಬರು ಕಲಿಬೇಕು ಅಂತ ನನ್ನ ಆಸೆ. ನನಗೆ ಯಾರು ಫ್ರೆಂಡ್ ಸರ್ಕಲ್ ಇದೆ, ನನಗೆ ಯಾರು ಪರಿಚಯ ಇದ್ದಾರೆ, ಅವ್ರಿಗೆಲ್ಲರಿಗೂ ನಾನು ದಯವಿಟ್ಟು ಇದನ್ನು ಶೇರ್ ಮಾಡ್ತೀನಿ. ಇನ್ನೂ ಸಾವಿರಾರು ಬ್ರಾಂಚ್ಗಳಾಗಲಿ ಈ ಫೈನಾನ್ಷಿಯಲ್ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಮನೆ ಮನೆಗೂ ನಮ್ಮ ಕರ್ನಾಟಕದಲ್ಲಿ ಹರಳಿ ಅಂತ ನಾನು ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ನಮಗೆ 3 ದಿನ ಕಾರ್ಯಾಗಾರಕ್ಕೆ ಇದು ಕೊಟ್ಟಿದ್ದೀವಿ ನಮ್ಮ ಮನೋಜ್ ಸರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರ ಪರವಾಗಿ ನನ್ನ ಮಾತನ್ನ ಮುಗಿಸ್ತೀನಿ. ಈ ಬ್ಯಾಚಲ್ಲಿ ಒಳ್ಳೆ ಜೋಶ್ ಇತ್ತು, ಜೊತೆಗೆ ಕಲಿಬೇಕಂತ ಒಂದು ಆಸೆ ಇತ್ತು. ನಾನು ನೋಡ್ತಾ ಇದ್ದೆ ಪ್ರತಿಯೊಬ್ಬರೂ ಒಂದು ಟ್ರೈ ಮಾಡ್ತಾಯಿದ್ರು. ಇವನ್ ಪ್ಲಸ್ಸು ಮೈನಸ್ ಆಗ್ಬೋದು. ಫಸ್ಟ್ ಡೇ ಇಟ್ ವಾಸ್ ಅ ಥಿಯರಿ, ಸೆಕೆಂಡ್ ಡೇ ಇಟ್ ವಾಸ್ ಅ ಟ್ರೇಡಿಂಗ್ ವ್ಯೂ ಓಪನ್ ಮಾಡಿದರೆ ಸ್ವಲ್ಪ ಜನಕ್ಕೆ ಬರ್ತಾ ಇರಲಿಲ್ಲ. ಬಟ್ ಸ್ಟಿಲ್ ದೇ ವರ್ ಟ್ರೈಯಿಂಗ್. 3ನೇ ದಿವಸ ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಅಂದರೆ ನಾವು ಹೇಳಿದ ತಕ್ಷಣ ಹಾಕೋ ಲೆವೆಲ್ ಹೋಗಿದ್ದಾರೆ. ಸೊ ದಟ್ ಈಸ್ ವಾಟ್ ದ ಪೇಷನ್ಸ್, ಕಲಿಕೆ ಒಂದು ಆಸಕ್ತಿ ಇದೆ ಈ ಬ್ಯಾಚಲ್ಲಿ ಎಕ್ಸ್ಪೆಷಲಿ. ಚೆನ್ನಾಗಿ ಕಲೀರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಪೇಷನ್ಸ್ ಇಟ್ಕೊಳ್ಳಿ, ಪ್ರಾಫಿಟ್ ಬಂದೇ ಬರುತ್ತೆ. ಅರ್ಜೆಂಟ್ ಪಡಬೇಡಿ. ಆ್ಯಂಡ್ ನೀವೇನು ಕಲ್ತಿದ್ದೀರೋ ನಾಲೆಜ್ನ ಸ್ಪ್ರೆಡ್ ಮಾಡಿ. ನೀವು ಎಷ್ಟು ಕಲ್ತಿದ್ದೀರ ಅಟ್ಲೀಸ್ಟ್ ನೀವು ನಿಮ್ಮ ಪಕ್ಕದ ಸರೌಂಡಿಂಗಲ್ಲಿ ಅಟ್ಲೀಸ್ಟ್ ನಿಫ್ಟಿ ಬೀಸಾದರೂ ಕೊಂಡ್ಕೊಳ್ಳಿ ಅಂತ ಹೇಳಿ. ಎಲ್ಲೆಲ್ಲೋ ಇವನ್ ಮೇಡಮ್ ಹೇಳಿದ್ರು ಚೀಟಿ ಹಾಕ್ತಾರೆ ಹೆಣ್ಮಕ್ಳು, ಚೀಟಿ ಹಾಕ್ತಾರೆ ಕಳ್ಕೊತಾರೆ, ಗೋಲ್ಡ್ ಚೀಟಿ ಹಾಕ್ತಾರೆ. ಆ್ಯಂಡ್ ನಮ್ಮ ಯಲಾಂಕದಲ್ಲಿ ಒಂದು ಮಟನ್ ಚೀಟಿ ಹಾಕಿ ಎತ್ಕೊಂಡು ಹೋಗ್ಬಿಟ್ಟಾರೆ. ಪಾತ್ರೆನೂ ಇಲ್ಲ, ಮಟನೂ ಇಲ್ಲ, ಹಂಗಾಗ್ಬಿಟ್ಟು. ಸೊ ಈ ಥರ ಎಲ್ಲ ಚೀಟಿಗಳು ಹಾಕಿ ಕಳ್ಕೊಬೇಡಿ. ಸೊ ಚೀಟಿಗಳು ಹಾಕೋ ಬದಲು, ಸೊ ಇಲ್ಲಿ ಯಾರೋ ಚೀಟಿ ನಡೆಸೋರಿದ್ರೆ ಬೇಜಾರಾಗಬೇಡಿ. ಸೊ ಚೀಟಿಗಳು ಹಾಕೋ ಬದಲು ಅಟ್ಲೀಸ್ಟ್ SIP ಮಾಡಿ, ETF, ನಿಫ್ಟಿ ಬೀಸು, ಬ್ಯಾಂಕ್ ಬೀಸು, IT ಬೀಸು, ಫಾರ್ಮಾ ಬೀಸು, 23 ರೂಪಾಯಿ ಇದ್ದರೆ ಫಾರ್ಮಾ ಬೀಸ್ ತೊಗೋಬೋದು. 29 ರೂಪಾಯಿ ಇದ್ದರೆ EV, ನಮ್ಮ ಇಂಡಿಯಾದಲ್ಲಿರೋ EV ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈ ಜ್ಞಾನನ ಆದಷ್ಟು ನಿಮ್ಮ ಸುತ್ತಮುತ್ತಲಿರೋ ತುಂಬ ಹೂಡಿಕೆದಾರರಿಗೆ ಸ್ಪ್ರೆಡ್ ಮಾಡಿ. ಬಿಕಾಸ್ ಅವರು ಈ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಅಜ್ಞಾನ ಅನ್ನೋದು ಅಜ್ಞಾನ ಇದ್ದರೆ ನಾವು ಕತ್ಲಲ್ಲೇ ಇರ್ತೀವಿ. ಕತ್ಲಿಂದ ಬೆಳಕಿಗೆ ಬರಬೇಕಾದ್ರೆ ಜ್ಞಾನನ ಹಂಚಬೇಕಾಗುತ್ತೆ. ಅದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನೀವೆಲ್ಲ ನನ್ನ ಜೊತೆ ಸೇರಿಕೊಂಡ್ರೆ ಇವತ್ತೇನು 60 ಜನ ಟೀಮ್ ಇದ್ದಾರೆ, ಇದನ್ನು 6000 ಜನ ಟೀಮ್ ಮಾಡಬೇಕು. ಸೊ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕಾಗಿದೆ. ಸೊ ಶೇರ್ ಮಾರ್ಕೆಟು ಒಂದು ವರ, ಎಕ್ಸ್ಪೆಷಲಿ ಬಡವರಿಗೆ, ಮಿಡಲ್ ಕ್ಲಾಸ್ ಜನಕ್ಕೆ ಇದು ಒಂದು ವರ. ಇದನ್ನು ಶಾಪದ ಥರ ನೋಡೋಕ್ಕೆ ಹೋಗ್ಬೇಡಿ. ಕಲ್ತ್ಕೊಂಡ್ರೆ ಇದು ನಿಜವಾಗ್ಲೂ ವರನೇ. ಕಲೀರಿ, ಟಿ ಡಿ ಅಕಾಡೆಮಿಗೆ ಬಂದು ಕಲೀರಿ. ಫ್ರೀ ವರ್ಕ್ಶಾಪ್ ಮಾಡ್ತೀವಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕಾ, ಟಿ ಡಿ ಅಕಾಡೆಮಿ 8 ಬ್ರಾಂಚ್ ಇದೆ, ಎಲ್ಲ ಕಡೆನೂ ಹೋಗಿ ಕಲೀರಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಮ್ಯೂಚುವಲ್ ಫಂಡ್ಸ್ ಮತ್ತು ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಕ್ಲಾಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಿ. ಸೊ ಇದ್ರ ಬಗ್ಗೆ ನಮ್ಮ ಟಿ ಡಿ ಸಂಸ್ಥೆ ಆಗಲಿ ಶೇರ್ ಮಾರ್ಕೆಟ್ ಬಗ್ಗೆ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡಿ. ಡೆಫಿನೆಟ್ಲಿ ಶೇರ್ ಮಾರ್ಕೆಟ್ ನಿಮ್ಗೆಲ್ಲರಿಗೂ ನಿಧಾನಕ್ಕೆ ದುಡ್ಡು ಕೊಟ್ರೂ ಒನ್ ಫೈನ್ ಡೇ ಮೇ ಬಿ ಇನ್ ನೆಕ್ಸ್ಟ್ 5-6 ಇಯರ್ಸಲ್ಲಿ ಇಲ್ಲಿರೋರೆಲ್ಲನೂ ಕೋಟಿಗಳಲ್ಲಿ ಸಂಪಾದನೆ ಮಾಡ್ಬೋದು. ಸೊ ನಿಧಾನಕ್ಕೆ ಹೆಜ್ಜೆ ಇಡಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಸರಸ್ವತಿನ ಹೊಲಿಸ್ಕೊಳ್ಳಿ, ಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ,
ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.